ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದ ವೈಭವವನ್ನು ಮೆರೆದಿರುವ ಒಂದು ಹೆಮ್ಮೆಯ ಸಂಸ್ಥಾನ. ರಾಜಮನೆತನದ ವೈಭವ, ಶೌರ್ಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಗುರುತಿಸಿಕೊಂಡಿರುವ ಮುಧೋಳ ಸಂಸ್ಥಾನದ ಬಗ್ಗೆ ಇಂದು ತಿಳಿಯೋಣ. ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಸಂಸ್ಥಾನವು ತನ್ನ ಆಡಳಿತವನ್ನು ನಡೆಸುತ್ತಿತ್ತು. ಗೋರ್ಪಡೆ ರಾಜವಂಶದ ಅರಸರು ದೂರದೃಷ್ಟಿಯ ಆಡಳಿತ, ಜನಪರ ನೀತಿಗಳು ಹಾಗೂ ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳಿಂದ ಪ್ರಸಿದ್ಧರಾಗಿದ್ದರು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಮುಧೋಳ ಸಂಸ್ಥಾನವು ಒಂದು ಪ್ರಿನ್ಸಿ ಸ್ಟೇಟ್ ಆಗಿತ್ತು. ಬ್ರಿಟಿಷರ ಅಧೀನದಲ್ಲಿದ್ದರೂ ತನ್ನ ಆಂತರಿಕ ಆಡಳಿತವನ್ನು ಸ್ವತಂತ್ರವಾಗಿ ನಡೆಸುವ ಅಧಿಕಾರವನ್ನು ಹೊಂದಿತ್ತು. ಇದರಿಂದ ಸಂಸ್ಥಾನವು ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಉಳಿಸಿಕೊಂಡಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ 1948ರಲ್ಲಿ ಮುಧೋಳ ಸಂಸ್ಥಾನವು ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡಿತು. ಇದರೊಂದಿಗೆ ಸಂಸ್ಥಾನದ ಆಡಳಿತಕ್ಕೆ ಹೊಸ ಆದಾಯ ಆರಂಭವಾಯಿತು. ಮುಧೋಳ ಸಂಸ್ಥಾನವು ತನ್ನ ಭವ್ಯ ಅರಮನೆಗಳು, ಐತಿಹಾಸಿಕ ಕಟ್ಟಡಗಳು, ಶ್ರೀಮಂತ ಸಂಸ್ಕೃತಿ, ಕಲೆ ಹಾಗೂ ಪರಂಪರೆಯ ಮೂಲಕ ಇಂದಿಗೂ ಇತಿಹಾಸ ಪ್ರಿಯರನ್ನು ಆಕರ್ಷಿಸುತ್ತಿದೆ. ಇದರ ಜೊತೆಗೆ ವಿಶ್ವದಾದ್ಯಂತ ಖ್ಯಾತಿ ಪಡೆದಿರುವ ಮುಧೋಳ ಹೌಂಡ್ ನಾಯಿ ತಳಿಯು ಈ ಸಂಸ್ಥಾನದ ಹೆಮ್ಮೆಯ ಸಂಕೇತವಾಗಿದೆ. ಅಸಾಧಾರಣ ವೇಗ, ಬುದ್ಧಿವಂತಿಕೆ ಮತ್ತು ಬೇಟೆಯಾಡುವ ಸಾಮರ್ಥ್ಯದಿಂದ ಈ ತಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರುಗಳಿಸಿದೆ. ಒಟ್ಟಾರೆಯಾಗಿ ಮುಧೋಳ ಸಂಸ್ಥಾನವು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಅಲಂಕರಿಸಿರುವ ಅಪರೂಪದ ಸಂಸ್ಥಾನವಾಗಿದೆ. ಇದರ ರಾಜವೈಭವ, ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿಯೇ ಉಳಿಯಲಿದೆ. ಇಂತಹ ಇನ್ನಷ್ಟು ಐತಿಹಾಸಿಕ ಕಥನಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.